ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಅಂಗವಿಕಲರೊಬ್ಬರು ಅವರ ಸಮಸ್ಯೆ ತೋಡಿಕೊಳ್ಳಲು ತುರುವೇಕೆರೆ ತಾಲೂಕು ಕಚೇರಿ ಆವರಣಕ್ಕೆ ಆಗಮಿಸಿದ ವೇಳೆ ಇದನ್ನು ಗಮನಿಸಿದ ತಹಶೀಲ್ದಾರ್ ಅಹಮದ್ ಕೂಡಲೇ ಅವರಿದ್ದ ಸ್ಥಳಕ್ಕೆ ಹೋಗಿ ಸಮಸ್ಯೆಯನ್ನ ಆಲಿಸಿ ನಿಂತಲ್ಲೇ ಅಧಿಕಾರಿಯನ್ನ ಕರೆಸಿ ಇವರ ಸಮಸ್ಯೆ ಈ ಕೂಡಲೇ ಬಗೆಹರಿಸಿಕೊಡುವಂತೆ ಸೂಚನೆ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಹೌದು ವೀಕ್ಷಕರೇ, ಅಧಿಕಾರಿಗಳೆಂದರೆ ಸಾರ್ವಜನಿಕರ ಅಳಲನ್ನ ದೂರದಿಂದಲೇ ಪಡೆದು ಅವರ ಕೆಲಸವಾಗಬೇಕಾದರೆ ಕಚೇರಿಗೆ ಸಾಕಷ್ಟು ಅಲೆಸುತ್ತಾರೆ ಎನ್ನುವ ಹೊತ್ತಿನಲ್ಲಿ ತುರುವೇಕೆರೆ ತಹಶೀಲ್ದಾರ್ ಅಹಮದ್ ಅಂಗವಿಕಲರ ಅಳಲನ್ನ ಕೇಳಿ ಸ್ಥಳದಲ್ಲೇ ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಪ್ರಶಂಸೆಗೆ ಪಾತ್ರವಾಗಿದೆ. ಒಟ್ಟಾರೆ ತುರುವೇಕೆರೆ ತಾಲೂಕಿಗೆ ಇಂತಹ ಪ್ರಜ್ಞಾವಂತ ದಕ್ಷ ಅಧಿಕಾರಿ ಇರುವುದು ಜೊತೆಗೆ ಅವರ ಕಟ್ಟುನಿಟ್ಟಿನ ಶಿಸ್ತು ಕ್ರಮಗಳಿಂದಾಗಿ ಈಗಾಗಲೇ ತಾಲೂಕಿನ ಅದೆಷ್ಟೋ ಸಮಸ್ಯೆಗಳನ್ನ ಬಹಳ ವೇಗವಾಗಿ ಖುದ್ದು ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಸ್ಯೆಗಳನ್ನ ಬಗೆಹರಿಸಿ ತಾಲೂಕಿನಾದ್ಯಂತ ಪ್ರತಿ ಗ್ರಾಮಗಳಿಗೆ ಸಮಸ್ಯೆಗಳನ್ನ ಇತ್ಯರ್ಥ ಮಾಡುವ ಸಲುವಾಗಿ ಸಂಚರಿಸುತ್ತಿರುವ ತಹಶೀಲ್ದಾರ್ ಅವರು ತಾಲೂಕಿನಲ್ಲಿ ಜನಸಾಮಾನ್ಯರಿಗೆ ಸಿಗುವಂತಹ ಅಧಿಕಾರಿಯಾಗಿ ಹೊರಹೊಮ್ಮಿದ್ದಾರೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಪೋಕ್ಸೋ ಕೇಸ್ನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕಾಗ್ನಿಜೇಷನ್ ಸಮನ್ಸ್ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಬಿಎಸ್ ಯಡಿಯೂರಪ್ಪ ನ್ಯಾಯಾಲಯಕ್ಕೆ ಖುದ್ದು ಹಾಜರಾತಿಗೂ ವಿನಾಯಿತಿ ನೀಡಲಾಗಿದ್ದು ಅವರ ಅರ್ಜಿಯ ವಿಚಾರಣೆಯ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದೆ. ಯಡಿಯೂರಪ್ಪ ತನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಮಹಿಳೆಯೊಬ್ಬರು ದೂರು ನೀಡಿದರು. ಈ ಹಿನ್ನೆಲೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ನಂತರ ಆ ಪ್ರಕರಣವನ್ನ ಸರ್ಕಾರ ಸಿಐಡಿಗೆ ವಹಿಸಿತ್ತು. ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನಗರದ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ಕಾಂಗ್ರೆಸ್ ಶಾಸಕರು ಸಚಿವರಿಗೆ ಔತಣಕೂಟ ಏರ್ಪಡಿಸಿದ್ದರು. ಕಳೆದ ಕೆಲ ದಿನಗಳ ಹಿಂದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಭೋಜನಕೂಟಗಳು ಸದ್ದು ಮಾಡಿವೆ. ಇದೀಗ ಡಿಕೆ ಶಿವಕುಮಾರ್ ಅವರೇ ಔತಣಕೂಟ ನೀಡಿರುವುದು ಕುತೂಹಲ ಮೂಡಿಸಿದೆ. ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಕಾಂಗ್ರೆಸ್ನ ಶಾಸಕರು, ಸಚಿವರು, ನಾಯಕರು ಔತಣಕೂಟದಲ್ಲಿ ಭಾಗವಹಿಸಿ ಡಿಕೆಶಿಗೆ ಶುಭ ಕೋರಿದರು. ಎಕ್ಸ್ಪೋಸ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಿಂದಿನ ಬಿಜೆಪಿ ಸರ್ಕಾರದ ದುರಾಡಳಿತ, ಭ್ರಷ್ಟಾಚಾರವನ್ನ ಮನೆ ಮನೆಗಳಿಗೆ ತಲುಪಿಸಲು ನನ್ನ ಹೆಗಲಿಗೆ ಹೆಗಲಾಗಿ ನಿಂತವರು ಡಿಕೆ ಶಿವಕುಮಾರ್ ಅವರನ್ನ ಒಳಗೊಂಡಂತೆ ಪಕ್ಷದ ಕಾರ್ಯಕರ್ತರ ಶ್ರಮ ಸಹಕಾರದಿಂದ ಇಂದು ರಾಜ್ಯದಲ್ಲಿ ಸುಭದ್ರ ಸರ್ಕಾರ ರಚನೆಯಾಗಿದೆ. ವಿಪಕ್ಷಗಳ ಅಪಪ್ರಚಾರವನ್ನು ಮೆಟ್ಟಿ ನಿಂತು ನಮ್ಮ ಸಾಧನೆಗಳು ರಾಜ್ಯದ ಮನೆ ಮಾತಾಗಬೇಕು. ಇದಕ್ಕಾಗಿ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರಂತೆ ಕೆಲಸ ಮಾಡೋಣ ಎಂದು ತಿಳಿಸಿದ್ದಾರೆ. ಈ ಹಿಂದೆ ನಿಗದಿಯಾದಂತೆ ಮಾರ್ಚ್ 24 ಮತ್ತು 25ರಂದು 2 ದಿನಗಳ ಕಾಲ ರಾಷ್ಟ್ರವ್ಯಾಪಿ ಬ್ಯಾಂಕ್ ಮುಷ್ಕರ ನಡೆಸಲಾಗುವುದು ಎಂದು ಯುನೈಟೆಡ್ ಫಾರ್ಮ್ ಆಫ್ ಬ್ಯಾಂಕ್ ಯೂನಿಯನ್ಸ್ ತಿಳಿಸಿದೆ. ತಮ್ಮ ಪ್ರಮುಖ ಬೇಡಿಕೆ ಈಡೇರಿಕೆಗಾಗಿ ಭಾರತೀಯ ಬ್ಯಾಂಕ್ಗಳ ಸಂಘದೊಂದಿಗೆ ನಡೆದ ಮಾತುಕತೆಗಳು ಯಾವುದೇ ಸಕಾರಾತ್ಮಕ ಫಲಿತಾಂಶ ನೀಡದ ಕಾರಣ ನಿಗದಿಯಾದಂತೆ ಮುಷ್ಕರ ನಡೆಸಲು ನಿರ್ಧರಿಸಲಾಗಿದೆ ಎಂದು ಯುಎಫ್ಬಿಯು ತಿಳಿಸಿದೆ. ಎಲ್ಲಾ ಕೆಡಾರ್ಗಳಲ್ಲಿ ನೇಮಕಾತಿ ಮತ್ತು ವಾರಕ್ಕೆ 5 ದಿನಗಳ ಕೆಲಸ ಸೇರಿದಂತೆ ಇನ್ನಿತರ ಸಮಸ್ಯೆಗಳನ್ನ ಐಬಿಐ ಜೊತೆಗಿನ ಸಭೆಯಲ್ಲಿ ಯುಎಫ್ಬಿಯು ನ ಎಲ್ಲಾ ಘಟಕಗಳು ಪ್ರಸ್ತಾಪಿಸಿವೆ.
ಆದಾಗ್ಯೂ ಪ್ರಮುಖ ಸಮಸ್ಯೆಗಳು ಬಗೆಹರಿದಿಲ್ಲ ಎಂದು ಬ್ಯಾಂಕ್ ನೌಕರರ ರಾಷ್ಟ್ರೀಯ ಒಕ್ಕೂಟ ಪ್ರಧಾನ ಕಾರ್ಯದರ್ಶಿ ಎಲ್ ಚಂದ್ರಶೇಖರ್ ಹೇಳಿದ್ದಾರೆ. ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಕೆಲಸಗಾರರು ಮತ್ತು ಅಧಿಕಾರಿ ನಿರ್ದೇಶಕ ಹುದ್ದೆಗಳನ್ನು ಭರ್ತಿ ಮಾಡುವುದು ಸೇರಿದಂತೆ ತಮ್ಮ ಇನ್ನಿತರೆ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ 9 ಬ್ಯಾಂಕ್ ನೌಕರರ ಸಂಘಗಳ ಒಕ್ಕೂಟವಾದ ಯುಎಫ್ಬಿಯು ಈ ಹಿಂದೆ ಮುಷ್ಕರ ನಡೆಸುವುದಾಗಿ ಘೋಷಿಸಿತ್ತು. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದು ರಾಜ್ಯದ ವಿವಿಧೆಡೆ 2 ದಿನಗಳ ಕಾಲ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಚಿಕ್ಕಮಗಳೂರು, ಕೊಡಗು, ಮೈಸೂರಿನಲ್ಲಿ ಮಳೆಯಾಗುವ ನಿರೀಕ್ಷೆ ಇದ್ದು 30-40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ. ನಿನ್ನೆ ಧರ್ಮಸ್ಥಳ, ಪಣಂದೂರು, ಪಾಣಿ, ಮಂಗಳೂರು, ಕಳಸಾದಲ್ಲಿ ಮಳೆಯಾಗಿದೆ. ಬಿಸಿಲಿನ ಬೇಗೆಗೆ ಹೈರಾಣಾಗಿದ್ದ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ರಾಜ್ಯದ ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯಲಿದೆ. ಮುಜರಾಯಿ ಇಲಾಖೆ ರಾಜ್ಯದ ಜನರಿಗೆ ಸಿಹಿ ಸುದ್ದಿ ನೀಡಿದೆ. ಈ ಪ್ರಸಾದ ಸೇವೆ ಮೂಲಕ ರಾಜ್ಯದ 400 ದೇಗುಲಗಳ ಪ್ರಸಾದ 15 ದಿನಗಳಲ್ಲಿ ಮನೆ ಬಾಗಿಲಿಗೆ ತಲುಪಿಸುವ ಪ್ರಯತ್ನಕ್ಕೆ ಇಲಾಖೆ ಮುಂದಾಗಿದೆ. ದೂರದ ದೇವಸ್ಥಾನಗಳಿಗೆ ಹೋಗಿ ಜನರ ದಟ್ಟಣೆಯ ನಡುವೆ ದೇವರ ದರ್ಶನ ಪಡೆಯುವುದು ಕಷ್ಟ. ಈ ಹಿನ್ನೆಲೆ ಭಕ್ತರ ಅನುಕೂಲಕ್ಕಾಗಿ ಈ ಪ್ರಯೋಗ ನಡೆಸಿದೆ. ಈ ಹಿಂದೆ ರಾಜ್ಯದ ಪ್ರಮುಖ 10 ದೇವಾಲಯಗಳ ಪ್ರಸಾದ ಆನ್ಲೈನ್ನಲ್ಲಿ ಮನೆ ಬಾಗಿಲಿಗೆ ತಲುಪಿಸುವ ಪ್ರಯೋಗ ಆರಂಭಿಸಿತ್ತು. ಬೈಕ್ನಲ್ಲಿ ಬೆನ್ನಟ್ಟಿ ಶಿವಸೇನೆ ನಾಯಕನನ್ನ ಗುಂಡಿಕ್ಕಿ ಹತ್ಯೆ ಮಾಡಿರುವ ಘಟನೆ ಪಂಜಾಬ್ನ ಮೋಗಾದಲ್ಲಿ ನಡೆದಿದೆ. ಶಿವಸೇನೆ ಜಿಲ್ಲಾ ಘಟಕದ ಅಧ್ಯಕ್ಷ ಮಂಗತ್ ರಾಯ್ ಹಾಲು ಖರೀದಿಸುತ್ತಿದ್ದಾಗ ಈ ಘಟನೆ ನಡೆದಿದೆ. ದಾಳಿಯಲ್ಲಿ ಓರ್ವ ಬಾಲಕ ಗಾಯಗೊಂಡಿದ್ದಾನೆ. 3 ಅಪರಿಚಿತ ವ್ಯಕ್ತಿಗಳು ಮಂಗತ್ ರಾಯ್ ಮೇಲೆ ಗುಂಡು ಹಾರಿಸಿದ್ದಾರೆ. ಆದರೆ ಇವರ ಬದಲಿಗೆ ಗುಂಡು ಬಾಲಕನಿಗೆ ತಗುಲಿದೆ. ರಾಯ್ ಪರಾರಿಯಾಗಲು ಯತ್ನಿಸಿದಾಗ ಬೆನ್ನಟ್ಟಿ ಗುಂಡು ಹತ್ಯೆ ಮಾಡಿದ್ದಾರೆ. ਕਿ ਜੋ ਸਾਡੇ ਮੰਗਾ ਜੀ ਦੇ ਹੱਤਿਆਰੇ ਹੈ ਜਿਹੜੇ ਸਹੀ ਹੱਤਿਆਰੇ ਹੈ FIR ਦੇ ਦਈਏ ਜੋ ਸਹੀ ਹੱਤਿਆਰੇ ਹੈ ਜੋ ਉਹਨਾਂ ਦੇ ਦੋਸ਼ੀ ਹੈ ਜਿਨ੍ਹਾਂ ਰਾਤ ਜੋ ਫਾਇਰਿੰਗ ਇਨਸੀਡੈਂਟ ਹੋਇਆ ਹੈ ਜਿਹੜਾ ਜਿਸ ਵਿੱਚ ਮੰਗਾ ਰਾਮ ਜੋ ਸ਼ਿਵ ਸੈਨਾ ਦਾ ਬਾਲ ਠਾਕਰੇ ਸ਼ਿੰਦਾ ਗਰੁੱਪ ਦੇ ਇਹ ਮੋਗੇ ਦੇ ਲੀਡਰ ਸੀ ਉਹਨਾਂ ਦੀ ਜਿਹੜੀ ਹੈਗੀ ਇਸ ਇਨਸੀਡੈਂਟ ਵਿੱਚ ਗੋਲੀ ਲੱਗਣ ਕਾਰਨ ਮੌਤ ਹੋ ਗਈ ਹੈਗੀ ਹੈ। ਇਸ ਵਿੱਚ ਅਸੀਂ 22 ਨੇ ਉਹਨਾਂ ਦੀ ਵਾਈਫ ਦੇ ਬਿਆਨਾਂ ਤੇ ਅਸੀਂ FIR ਰਜਿਸਟਰ ਕਰ ਲਿੱਤੀ ਗਈ ਹੈਗੀ ਜਿਸ ਵਿੱਚ ਕੁੱਲ 6 22 ਨੇ ਜਿਹੜੇ ਅਕਿਊਜ਼ਡ ਹੈਗੇ ਤੇ ਕੁਝ ਅਣਪਛਾਤੇ ਲੋਕ ਹੈਗੇ ਉਹਨਾਂ ਦੇ ਉੱਪਰ ਅਸੀਂ FIR ਰਜਿਸਟਰ ਕਰਕੇ ਅਸੀਂ ਫਰਦਰ ਇਨਵੈਸਟੀਗੇਸ਼ਨ ਕਰਦੇ ਪਏ। ਰੰਜਿਸ਼ ਇਹਨਾਂ ਦੀ ਪੁਰਾਣੀ ਗਰੁੱਪਬਾਜੀ ਹੈਗੀ ਹੈ ਜਿਹੜੇ ਜਿਨ੍ਹਾਂ ਨੇ ਅਕਿਊਜ਼ਡ ਹੈਗੇ ਆ ਤੇ ਇੱਕ ਦਿਨ ਪਹਿਲਾਂ ਵੀ ਇਹਨਾਂ ਦੀ ਆਪਸ ਵਿੱਚ ਲੜਾਈ ਹੋਈ ਸੀ ਜਿਸ ਵਿੱਚ ਇੱਕ ਕੋਈ ਇੰਜਰਡ ਹੋਇਆ ਸੀ ਜੋ ਸਾਨੂੰ ਪ੍ਰੀਲਿਮਿਨਰੀ ਜਿਹੜੀ ਇਨਫੋਰਮੇਸ਼ਨ ਮਿਲੀ ਹੈਗੀ ਹੈ ਅਸੀਂ ਵੈਰੀਫਾਈ ਕਰਦੇ ਹੈਗੇ ਆ ਤੇ ਇਹਨਾਂ ਦੀ ਜਿਹੜੀ ਇਮੀਡੀਏਟ ਜਿਹੜਾ ਰੰਜਿਸ਼ ਦਾ ਕਾਰਨ ਕੀ ਬਣਿਆ ਹੈ ਇਹ ਹਾਂ ਇਹਨਾਂ ਨੇ 3-4 ਜਗ੍ਹਾ ਚੱਲੀਆਂ ਹੈਗੀਆਂ ਇੱਕ ਸਲੂਨ ਤੇ ਇੱਕ ਜਿਹੜੇ ਹੈਗੇ ਸਲੂਨ ਓਨਰ ਸੀ ਉਹਦੇ ਲੱਗੀ ਹੈਗੀ ਗੋਲੀ ਇੱਕ ਜਿਹੜਾ ਹੈਗਾ ਇੱਕ ਬੱਚਾ ਹੈਗਾ ਉਹਦੇ ਲੱਕ ਤੇ ਲੱਗੀ ਹੈਗੀ ਗੋਲੀ। ਸਭ ਮੈਟਰ ਇੱਕ ਵਾਰੀ ਕੀ ਹੋਇਆ ਪਹਿਲਾਂ ਕਦੋਂ ਗੋਲੀ ਵੱਜੀ ਫਿਰ ਉਸ ਤੋਂ ਬਾਅਦ ਉਹਨਾਂ ਬੰਦਿਆਂ ਨੇ ਮਾਰੀ ਗੋਲੀ ਇਹ ਜੋ ਅਸੀਂ ਹੁਣ ਕ੍ਰਾਈਮ ਸੀਨ ਅਸੀਂ ਜਿਹੜਾ ਰੀਕ੍ਰੀਏਟ ਕੀਤਾ ਹੈਗਾ ਇਸ ਵਿੱਚ ਜਿਹੜਾ ਪਹਿਲਾਂ ਇਹਨਾਂ ਨੇ ਸਲੂਨ ਤੇ ਆ ਕੇ ਗੋਲੀ ਚਲਾਈ ਹੈਗੀ ਉੱਥੇ ਬੰਦੇ ਦੇ ਲੱਤ ਤੇ ਗੋਲੀ ਵੱਜੀ ਹੈਗੀ ਫਿਰ ਇਹ ਰਸਤੇ ਵਿੱਚ ਇਸਨੇ ਜਿਹੜਾ ਮੰਗਾ ਹੈਗਾ ਜਿਨ੍ਹਾਂ ਦੀ ਮੌਤ ਹੋ ਚੁੱਕੀ ਹੈਗੀ ਆ ਉਹਨਾਂ ਦੇ ਮਗਰ ਲੱਗ ਗਏ ਤੇ ਉਹਨਾਂ ਦੇ ਮਗਰ ਲੱਗੇ ਇਹਨਾਂ ਨੇ ਪਹਿਲਾਂ ਇੱਕ ਡੇਅਰੀ ਤੇ ਫਾਇਰਿੰਗ ਕੀਤੀ ਉੱਥੋਂ ਫਿਰ ਉਹਦੇ ਨਾਲ ਦੀ ਨਾਲ ਇੱਥੇ ਆ ਕੇ ਇਹਨਾਂ ਨੇ ਉੱਥੇ ਸੜਕ ਤੇ ਸਟੇਡੀਅਮ ਕੋਲ ਆ ਕੇ ਬਗਿਆਨਾ ਬਸਤੀ ਚ ਉੱਥੇ ਉਹਨਾਂ ਦੀ ਗੋਲੀ ਲੜਕਾ ਵੀ ਛੋਟਾ ਜਿਹੜਾ ਉਹ ਵੀ ਹਾਂ ਉਹਦੇ ਵੀ ਇੱਕ ਲੜਕੇ ਦੇ ਵੀ ਲੱਤ 'ਚ ਗੋਲੀ ਲੱਗੀ ਹੈਗੀ ਹੈ ਜਿਹੜਾ ਉੱਥੇ ਡੇਅਰੀ ਤੇ ਖੜਾ ਸੀ ਉਸ ਨੂੰ ਵੀ ਅਸੀਂ ਜਿਹੜਾ ਹੈਗਾ ਮੁੱਢਲੀ ਸਹਾਇਤਾ ਲਈ ਅਸੀਂ ਹਸਪੀਟਲ ਐਡਮਿਟ ਕਰਾ ਦਿੱਤਾ। ਟੋਟਲ 2 ਜ਼ਖਮੀ ਹੋਇਆ ਤੇ ਇੱਕ ਦੀ ਡੈਥ ਹੋ ਗਈ। ਸਰ ਮੰਗਾ ਦਾ ਕੀ ਨਹੀਂ ਰੋਲ ਅਜੇ ਅਸੀਂ ਵੈਰੀਫਾਈ ਕਰਦੇ ਪਏ ਹੈਗੇ ਆ ਰੋਲ ਇਹਨਾਂ ਦੀ ਵਜ੍ਹਾ ਰੰਜਿਸ਼ ਅਸਲੀ 'ਚ ਕੀ ਬਣੀ ਹੈਗੀ ਇਮੀਡੀਏਟ ਕੀ ਰੰਜਿਸ਼ ਸੀ ਪਹਿਲਾਂ ਵੀ ਇਹਨਾਂ ਦੀ ਗਰੁੱਪਵਾਜੀ ਆਪਸ ਵਿੱਚ ਚੱਲਦੀ ਸੀ ਜਿਹੜੇ 2 ਗਰੁੱਪ ਹੈਗੇ ਆ ਪਰ ਅਸੀਂ ਜੋ ਮੰਗਾ ਜੀ ਜਿਹੜੇ ਇਹਨਾਂ ਦੀ ਡੈਥ ਹੋਈ ਹੈਗੀ ਇਹਨਾਂ ਦਾ ਰੋਲ ਅਸੀਂ ਇਹਨਾਂ ਨੂੰ ਕਿਉਂ ਇਹਨਾਂ ਦਾ ਹੋਇਆ ਉਹ ਅਸੀਂ ਵੈਰੀਫਾਈ ਕਰਦੇ ਹੈਗੇ। ਸਰ ਫਾਇਰ ਕਿੰਨੇ ਹੋਏ ಟೋಟಲ್ ಫೈರ್ ತಕರೀಬನ್ 4 ਤੋਂ 5 ಫೈರ್ ਤਾਂ ਸਾਨੂੰ ಪਤਾ ਲੱਗੇ ਹੈਗੇ ਹੋਏ ਹੈ। ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಭರವಸೆ।